ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ಕಳೆದ 2 ದಿನದಿಂದ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸುದೀಪ್ ಅವರು ಸ್ಟೇಜ್ ಮೇಲೆ ಆಡಿದ ಒಂದ್ ಮಾತು ಎಲ್ಲೆಲ್ಲಿ ಹೋಯ್ತು, ಯಾರನ್ನೂ ಟಾರ್ಗೆಟ್ ಮಾಡದೆ ಅವರ ಮಾತಾಡಿದ್ರು. ಆದ್ರೆ ಬಟ್ ಈ ಕಡೆ ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸ್ಟೇಜ್ ಮೇಲೆ ಮಾತಾಡಿದ್ರು. ಇದಾದ ನಂತರ ಧನ್ವೀರ್ ಅವರು ದರ್ಶನ್ ಫೋಟೋ ಹಾಕಿ ಒಂದು ಸಾಂಗ್ ಅನ್ನ ಹಾಕಿರ್ತಾರೆ. ಇದೆಲ್ಲ ಆದ್ಮೇಲೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು, ನಾನು ಅವ್ರಿಗೆ ಹೇಳಿಲ್ಲ, ನಾನ್ ಯಾಕೆ ಅವ್ರಿಗೆ ಹೇಳಿ ಅನ್ನೋ ಮಾತುಗಳನ್ನ ಆಡಿದ್ರು. ಬಟ್ ಈಗ ಕೆಲವು ಸಮಯಗಳ ಹಿಂದೆ ವಿನಯ್ ಗೌಡ ಅವರು, ಅಂದ್ರೆ ಸುದೀಪ್ ಅವ್ರ ಜೊತೆ ಕಾಣಿಸ್ಕೊಳ್ಳುವಂತಹ ವಿನಯ್ ಗೌಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೂಡ ಆಗಿದ್ರು. ಅವ್ರೇನ್ ಮಾಡಿದ್ದಾರೆ, ಒಂದು ವಿಡಿಯೋನ ಹಾಕಿದ್ದಾರೆ. ಅದರಲ್ಲಿ ಸಿಂಹ ರಾಜನೇ ಇರಬಹುದು, ಆದ್ರೆ ಅಸಲಿ ಸಿಂಹ ಯಾರು ಅಂತ ಗೊತ್ತಿದೆ ನಮ್ಗೆ ಅಂತ ಒಂದು ಆಡಿಯೋವನ್ನ ಹಾಕಿ ಅಥವಾ ಟೆಕ್ಸ್ಟ್ ಅನ್ನ ಅದಕ್ಕೆ ಬರೆದು ಸುದೀಪ್ ಅವರು ತಲೆ ಅಲ್ಲಾಡಿಸುವಂತಹ ಫೋಟೋವನ್ನ ಹಾಕಿದ್ದಾರೆ. ಈ ರೀತಿಯ ಬೆಳವಣಿಗೆ ನಿಜಕ್ಕೂ ಕನ್ನಡ ಇಂಡಸ್ಟ್ರಿಗೆ ಅಗತ್ಯ ಇದೆಯಾ? ಅವರೇ ಸ್ವತಃ ನಟರೇ ಸುಮ್ಮನಾದ್ರು, ಯಾಕೆ ಈ ರೀತಿ ಆಗ್ತಾ ಇರುವಂತದ್ದು? ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಕೆಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತ ಹೇಳೋದಷ್ಟೇ ಎಲ್ಲ ಅಭಿಮಾನಿಗಳ ಆಶಯ. ಇದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ.